ಲೋಕಸಭೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ನಾನಾ ಸಂದೇಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಆ ಸಂದೇಶಗಳು ಏನು, ಎಲ್ಲಿಂದ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿಎಂ ತವರು ಜಿಲ್ಲೆಯಲ್ಲಿ ನರೇಂದ್ರ ಮೋದಿ ಅವರು ರಣಕಹಳಿಯನ್ನ ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಮೊಳಗಿಸಲಿಕ್ಕಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸಮಾವೇಶ ನಡೀಲಿಕ್ಕಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಕ್ಷೇತ್ರ ಒಳಗೊಂಡಂತೆ ಅಂದ್ರೆ ಇಷ್ಟೂ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರಬಹುದಾದಂತಹ ಅತಿ ದೊಡ್ಡ ಸಮಾವೇಶ ಇದು ಅಂತ ಹೇಳಲಾಗ್ತಾ ಇದೆ. ಸಿಎಂ ತವರಲ್ಲೇ ಈ ಲೋಕಸಮರದ ಮೊದಲ ಮಹಾ ಸಮಾವೇಶವನ್ನ ಆಯ್ಕೆ ಮಾಡ್ಕೊಳ್ತಾ ಇರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ, ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ರೋಡ್ ಶೋ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಡಿ.ಕೆ. ಸುರೇಶ್ ಅವರ ಅಖಾಡವನ್ನ. ಈಗ ನರೇಂದ್ರ ಮೋದಿ ಅವರು, ಬಿಜೆಪಿಯ ನಂಬರ್ 1 ನಾಯಕ ನರೇಂದ್ರ ಮೋದಿ ಅವರು ತಮ್ಮ ಶಕ್ತಿಯನ್ನ ಏನು ಅಂತ ಎದುರಾಳಿಗಳಿಗೆ ತೋರಿಸೋದಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾ ಇರೋದು ಹಾಗೂ ಸಿದ್ಧತೆಯನ್ನ ವೇದಿಕೆಯನ್ನ ಸೆಟ್ ಮಾಡ್ತಾ ಇರೋದು ಮೈಸೂರಿನಲ್ಲಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಮೋದಿ ಅವರು ಪ್ರವರ್ಧಮಾನಕ್ಕೆ ಬಂದ ನಂತರ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದೇ ಇಲ್ಲ ಇಲ್ಲಿ ತನಕ. ಸೊ ಬಹಳಷ್ಟು ಪ್ರತಿಷ್ಠೆ ಕೂಡ ಇದೆ, ಮತ್ತೊಂದು ಸಂದೇಶವನ್ನ ಕೂಡ ಕೊಡ್ಲಿಕ್ಕಿದೆ. ಇಷ್ಟು ಮಾತ್ರ ಅಲ್ಲ, ಮಂಡ್ಯ, ಚಾಮರಾಜನಗರ, ಹಾಸನ ಕ್ಷೇತ್ರಗಳಲ್ಲೂ ಕೂಡ ಪ್ರಭಾವವನ್ನ ಈ ಸಮಾವೇಶದ ಮೂಲಕ ಬೀರಬಹುದು. ಗೆಲುವಿನ ಉತ್ಸಾಹ ಇಮ್ಮಡಿಗೊಳ್ಳೋ ನಿಟ್ಟಿನಲ್ಲಿ ಈ ಸಮಾವೇಶ ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ನಾವು ನೋಡಿದ್ವಿ, 2019ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದು ಕೂಡ ಆಗ್ಲೂ ಖರ್ಗೆ ಅವರ ತವರಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಿಜೆಪಿ ಪಾಲಿನ ಮತಯಂತ್ರ ಯಾರು ಅಂತ ಕೇಳಿದ್ರೆ ಅಥವಾ ವೋಟ್ ಪುಲಿಂಗ್ ಕೆಪಾಸಿಟಿ ಇರುವಂತಹ ನಾಯಕ ಯಾರು ಅಂತ ಕೇಳಿದ್ರೆ ಅದು ಮೋದಿ. ಸೊ ಮೋದಿ ಅವರ ಸಮಾವೇಶ ಅಂದಾಗ 108 ಎಕ್ಸ್ಪೆಕ್ಟೇಷನ್ ಬಿಜೆಪಿ ಕಾರ್ಯಕರ್ತರಲ್ಲಿ ಇರುತ್ತೆ. ಸಮಾವೇಶದ ರೂಪುರೇಷೆ ಏನು, ಯಾವ್ಯಾವ ನಾಯಕರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಇದು ಯಾವ ದೊಡ್ಡ ಮೆಸೇಜ್ ಅನ್ನ ಎದುರಾಳಿಗಳಿಗೆ ಕೊಡೋ ಸಾಧ್ಯತೆ ಇದೆ? ಈಗಾಗಲೇ ಮಮತಾ ಮೊದಲು ಲೋಕಸಮರದ ದೊಡ್ಡ ಮಹಾರಣಕಹಳೆ ಬೆಂಗಳೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಮೋದಿಯವರು ಮೊಳಗಿಸ್ತಾರೆ ಅನ್ನುವಂಥ ಮಾತುಗಳಿತ್ತು. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಬಹುತೇಕ ಮೈಸೂರಿನಲ್ಲೇ ಈ ಒಂದು ಬೃಹತ್ ಸಮಾವೇಶ ಮೈಸೂರಿನಲ್ಲಿ ನಡೀತಾ ಇದೆ. ಭಾನುವಾರ ಅಂದರೆ ಏಪ್ರಿಲ್ 14ನೇ ತಾರೀಕು ಸಂಜೆ ಈ ಒಂದು ಬೃಹತ್ ಸಮಾವೇಶ ಮೈಸೂರಿನಲ್ಲಿ ನಡೆಯುವಂಥದ್ದಕ್ಕೆ BJP ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಇನ್ನು ಅಧಿಕೃತವಾಗಿ ಈ ದಿನಾಂಕ ಘೋಷಣೆ ಆಗಬೇಕಾಗಿರುವಂಥದ್ದು. ಪ್ರಮುಖವಾಗಿ ಕೇಳಿ ಮೈಸೂರು CM ಅವರ ತವರು ಕ್ಷೇತ್ರ. ಈ ನೆಲೆಯಲ್ಲೇ ಭಾಳ ದೊಡ್ಡ ಮಟ್ಟದ ಕಾನ್ಸಂಟ್ರೇಷನನ್ನು BJP ಈ ಕ್ಷೇತ್ರದಲ್ಲೇ ಮಾಡಿರುವಂಥದ್ದು. ಜೊತೆಗೆ CM ಕೂಡ ಈ ಕ್ಷೇತ್ರವನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳ ಮೊದಲ ಮಹಾರಣಕಹಳೆ CM ತವರಿನಲ್ಲೇ ಮೊಳಗುತ್ತೆ ಅನ್ನುವಂಥದ್ದು. ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಈ 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. ಈಗಾಗಲೇ ಬೆಂಗಳೂರು ಅಥವಾ ಮಂಗಳೂರಿನಲ್ಲಿ ನಡೆಯುತ್ತೆ ಅಥವಾ ನಡೀಬೋದು ಅನ್ನುವಂತಹ ತೀರ್ಮಾನಗಳಾಗಿತ್ತು. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ 14ನೇ ತಾರೀಕು ಮೊದಲ ಮಹಾರಣಕಹಳೆ ಮೈಸೂರಿನಲ್ಲೇ ಮೊಳಗುತ್ತೆ ಅನ್ನುವಂಥದ್ದು. ಬಹುತೇಕ ಸಂಜೆ ವೇಳೆಗಡೆ ಒಟ್ಟಾರೆ ಏನೇನು ರೋಡ್ ಶೋ ಇರುತ್ತೋ ಅಥವಾ ಎಷ್ಟು ಲಕ್ಷ ಜನ ಸೇರಿಸುವಂಥ ಕೆಲಸ ಆಗುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಜೆ ವೇಳೆಗಡೆ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಬಹುದು. ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ.